ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ಕಲ್ಪನಾ ಅವರು ನಿಮ್ಗೆ ಒಂದಿನ ದೆವ್ವ ಆಗಿ ಕಾಡಿದ್ರು ಅನ್ನೋದು ಸರ್. ದೆವ್ವ ಇದೆಯೋ ಇಲ್ವೋ ಗೊತ್ತಿಲ್ಲಮ್ಮ. ನಾನು MLA ಆದಂಥ ವಸ್ತು 1987 ಅಂತ ಕಾಣಿಸುತ್ತೆ. ನಾಗರಾಜ್ ಮೂರ್ತಿ ಅಂತ ನನ್ನ ಜೊತೆಲಿ ಒಬ್ಬರು ಗೆಳೆಯರಿದ್ರು, ಸಂಘಟಕರು. ದೆವ್ವ ಆಗಿದಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಸತ್ತಿದ್ದು ಆಕಸ್ಮಿಕವಾಗಿ ಅನಿರೀಕ್ಷಿತ ಬೇಜಾರಾಗತ್ತಲ್ಲ, ಸೂಯಿಸೈಡ್. ಅದು ವಜ್ರನ ಏನೋ ನುಂಗ್ ಸತ್ರು ಅಂತಾರೆ. ಅವರು ಒಂದು ಮದುವೆ ಆಗಿದ್ದರು, ಇನ್ನೊಬ್ಬರು ಮದುವೆ ಆದರು. ಆಮೇಲೆ ಫೈನಲ್ಲಾಗಿ ಅವ್ರು ಸತ್ತಾಗ ಒಬ್ಬ ದೊಡ್ಡ ನಟ, ರಂಗಭೂಮಿ ನಟ, ಅವ್ರ ಹೆಸರು ಮರ್ತಿದ್ದೀನಿ, ವೀರಸಿಂಧೂರ ಲಕ್ಷ್ಮಣ ಅಂತ ಪಾತ್ರ ಮಾಡ್ತಿದ್ರು, ಅವ್ರ ಜೊತೆಲಿದ್ದರು. ಅಲ್ಲೇನೋ ಜಗಳ ಆಯಿತು ಅಂತಂದರು. ಅದು ಬಿಟ್ಬಿಡಿ, ಅದಾಗೋಯ್ತು. ನಾನು ಕ್ಯಾನ್ವಾಸ್ MLA ಆಗಿದ್ದೀನಿ, ಸೆಕ್ರೆಟರಿ ಆಫ್ ದಿ ಪಾರ್ಟಿ ಆಗಿದ್ದೆ. ಅವಾಗ ನಾಗರಾಜ್ ಮೂರ್ತಿ ದೇವೇಗೌಡರ ಅಧ್ಯಕ್ಷರಾಗಿದ್ದ ಸಂದರ್ಭ ಅಂತ ಕಾಣಿಸುತ್ತೆ ಅದು. ಅವಾಗ ನನಗೆ ಡ್ಯೂಟಿ ಹಾಕಿದ್ರು, ಚಿಕ್ಕಮಂಗ್ಳೂರು ಕಡೆ ಇಲ್ಲೆಲ್ಲ ನಾವು ಕ್ಯಾನ್ವಾಸ್ಗೆ ಹೋಗಪ್ಪ ಅಂತ. ನಾವು ಕಾರ್ ತಗೊಂಡು ಹೋಗೋದು, ಇದು ಹುಚ್ಚು ನಮಗೆ. ಅವಾಗ ಭಾಳ ಪಾಪ್ಯುಲರು ಇದ್ದು ಸುದ್ದಿ. ಆ ಒಂದು ದಿವಸ ರಾತ್ರಿ ಎಲ್ಲಿಂದಲೋ ಇನ್ನೊಂದು ಊರಿಗೆ, ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಬರಬೇಕಾದ್ರೆ ದಾರಿ ಒಳಗಡೆ ರಾತ್ರಿ 11:30-12 ಗಂಟೆ ಟೈಮ್ನಲ್ಲಿ ಸುಸ್ತಾಗ್ಬಿಟ್ಟಿದ್ದು. ಭಾಷಣ ಮಾಡಿ ಜನ ಮುತ್ಕೊಂಡು, ಊಟ ಸರಿಗಿಲ್ಲದೆ ಅದೆಲ್ಲ ಊಟ ಅಂದರೆ ನೆಮ್ಮದಿ ಬೇಕಾಗಿತ್ತು. ಬೆಳಗ್ಗೆ ತಿರುಗಿ ನಾಳೆ ಭಾಷಣ ಮಾಡೋದು. ಆ ಟೈಮ್ನಲ್ಲಿ ಬರ್ಬೇಕಾದ್ರೆ ಯಾರು ಕಲ್ಪನಾರವರು ಸತ್ತೋಗಿದ್ದು ಜಾಗ ಇತ್ತಲ್ಲ, ಆ ಗೆಸ್ಟ್ ಹೌಸು ಖಾಲಿ ಬಿದ್ದು ಬೂತ್ ಬಂಗ್ಲೆ ಆಗೋಗಿತ್ತು. ಏನು ಅದೆಲ್ಲ ನಮಗೇನು ಕತೆ ಗೊತ್ತಿಲ್ಲ, ಇದು ಈಗ ಹೇಳ್ತಾ ಇದ್ದೀನಿ. ಅವತ್ತು ಅಲ್ಲೊಂದು ಗೆಸ್ಟ್ ಹೌಸ್ ಇದೆ ಅಂತ ಯಾರನ್ನೋ ಕೇಳಿದ್ರು. ರಾತ್ರಿ 10:30-11 ಗಂಟೆನಲ್ಲಿ. ಇಲ್ಲೆಲ್ಲ ನಮ್ಮ ಮಲೆಕಳಕ್ಕೆ ಎಲ್ಲಿದೆ. ನಾನು MLA ಆದ್ದರಿಂದ ನನಗೆ ಗೆಸ್ಟ್ ಹೌಸ್ಗೆ ಉಚಿತವಾಗಿ ಕೊಡೋದಿರ್ತದೆ ಸಾಮಾನ್ಯಕ್ಕೆ, ಸರ್ಕಾರಿ ಬಂಗ್ಲೆಗಳೆಲ್ಲಿದ್ರು ಕೂಡ. ಇದು ಆ ತಾಲೂಕಿಗೆ ಸಂಬಂಧಪಟ್ಟಿದ್ದು ಬಂಗ್ಲೆ. ನಾಗರಾಜ್ ಮೂರ್ತಿ ನಮ್ಮ ಗೆಳೆಯರು ಭಾಳ ಹುಡ್ಕೋರಂಥದ್ದಲ್ಲ, ಹುಡುಕಿ ಸರ್ ಇಲ್ಲೊಂದು ಗೆಸ್ಟ್ ಹೌಸ್ ಇದೆಯಂತೆ, ಫಾರೆಸ್ಟಲ್ಲಿದೆ. ಅದು ಫಾರೆಸ್ಟಲ್ಲಿದೆ ಒಂಟಿಯಾಗಿ. ಎಲ್ಲೋ ಒಂದು ಕಡೆ ಮಲೆಕಳ ನಡೆಯಪ್ಪ, ಬೆಳಗ್ಗೆ ತಿರುಗಿ ಅಲ್ಲೋಗಿ ಭಾಷಣ ಮಾಡಬೇಕಲ್ಲ ಅಂತ ಹಣ್ಣು ಪಣ್ಣು ತಿನ್ಕೊಂಡು, ಊಟ ಸರಿಯಾಗಿ ಸಿಕ್ಕಿರಲಿಲ್ಲ, ತಿನ್ಕೊಂಡು ಬಂದು ಹುಡ್ಕೊಂಡು ಹೋದೋದು. ಯಾರನ್ನೋ ಕೇಳ್ಕೊಂಡು ಅಲ್ಲಿ ಹೋದರೆ ಯಾರೂ ಇಲ್ಲವೇ ಇಲ್ಲ, ಬೀಗ ಹಾಕ್ಬಿಟ್ಟಿತ್ತು. ನಾಗರಾಜ್ ನನಗೆ ಸಿಟ್ಟು ಬಂತು, ಏನಪ್ಪ ಎಲ್ಲೂ ಮಲೆಕಳಕ್ಕೆ ಜಾಗಿಲ್ಲ, ಎಲ್ಲಿ ಮಲೆಕಳದು, ಇನ್ನೂ ಎಷ್ಟು ದೂರ ಹೋಗ್ಬೇಕು ಯಾವ ಊರಿಗೆ ಅಂತ ಅಂದ್ಕೊಂತಿರ್ಬೇಕಾದ್ರೆ ಹತ್ತು ಕಡೆ ಅಲ್ಲೂ ಅಲ್ಲೂ ಕೂತಿದ್ದವನೊಬ್ಬ ಕೆಮ್ಮುದು ಇದಾಯಿತು. ಏನು ಯಾರು ಅಂತ ಯಾರಪ್ಪ ಇಲ್ಲಿ ಮೇಟಿ ಗಿಟ್ಟಿ ಯಾರು ಇಲ್ವಾ ಅಂತ ಅಂದಾಗ, ನಾನೇ ಮೇಟಿ ಹೇಳಿ ಬಾರಿ ಇಲ್ಲಿ MLA ಬಂದಿದ್ದಾರೆ ಬಾರಯ್ಯ ಅಂತ ಇವರು ರೋಪ್ ಹಾಕಿ MLA ಇದ್ದಲ್ಲ ನಾನು. MLA ಸಾಹೇಬ್ರ ಅಂತ ಬಂದು ನನ್ನ ನೋಡಿದ್ರೆ, ಮುಖ್ಯಮಂತ್ರಿ ಚಂದ್ರ ನಮಸ್ಕಾರ ಸರ್ ಸತ್ಯಲ್ಲ, ಆಯಿತು ರೂಮು ಕೊಡಪ್ಪ ನನ್ನ ಹೆಸರಿಗೆ ಬರ್ಕೊಂಡು, ನಾನು MLA ಅಂತ. ಇಲ್ಲ ಸರ್ ಇದೆ ಕೊಡ್ಬೋದು, ಇಲ್ಲ ಬಟ್ ಇಲ್ಲಿ ಮಲ್ಕೊಳ್ಳೋಕ್ಕಾಗಲ್ಲ, ಇದು ಚೆನ್ನಾಗಿಲ್ಲ ರೂಮು, ಧೂಳು ಪಾಳಾಗಿದೆ, ರಿಪೇರಿ ಇದೆ, ಕೊಡ್ತಾ ಇದೆ ಯಾರಿಗೂ, ನೀವು ಬೇರೆ ಕಡೆ ಅಲ್ಲೊಂದು ಇನ್ನೊಂದು 30 ಕಿಲೋಮೀಟ್ರ್ ದೂರ ಹೋದರೆ ಸಿಗುತ್ತೆ, ಹೋಗಿ ಅಂತ. ಇವನಿಗೆ ಸಿಟ್ಟು ಬಂದ್ಬಿಟ್ಟು ನಮ್ಮ ನಾಗರಾಜ್ MLAಗೆ ಕೊಡಲ್ಲ ಅಂತ. ಅವನು ಕೊಡೋದಕ್ಕೆ ಕಾರಣ ಏನು ಹೇಳಲಿಲ್ಲ. ಬೇಡ ಇದು ಅವನಿಗೆ ಗೊತ್ತಿರೋದು ಹೇಳೋದು ಬೇಡ ಅಂತ. ಅವನು ನಮ್ಗೆ ಗೊತ್ತಿಲ್ಲ. ಈ ಸಿಟ್ಟಿಗೆ ಅವನು ಕೊನೆಗೆ ಪೀಡಿಸಿದ್ದಕ್ಕೆ ನಿಮ್ಮ ಮನೆ ಬರ ಸರ್, ನಮ್ಗೇನು ಮಾಡೋಕ್ಕಲ್ಲ, ಧೂಳು ಕೊಡ್ಕೊಂಡು ಮಲಿಕಳಿಗೆ ಹೋಗಿ ಅಂತ ಬಂದ. ಕಿರ್ರಂತ ಬಾಗಿಲು ತೆಗೆದ, ಉಪಯೋಗಿಸಿಲ್ಲ ಸರಿ. ಹೋದು 2 ಬೆಡ್ ಇತ್ತು, ಒಂದು ಬಾತ್ರೂಮ್ ಮುಂದಿತ್ತು. ಅವತ್ತೇನು ಅದೃಷ್ಟವಶಾತ್ ಲೈಟು ಇತ್ತು. ಸರಿ ಹೋದು. ನಾನೊಂದು ಮಂಚದ ಹಿಡ್ಕೊಂಡು, ಇವರೊಂದು ಮಂಚ ರೂಮ್ಗೆ ಹೋಗಿ ರಿಲೇಸಸ್ ಎಲ್ಲ ಮಾಡಿ ನೀರು ಕುಡಿದ್ಬಿಟ್ಟು ಮಲ್ಕೊಳ್ಳೋಣ. ಸುಸ್ತಾಗಿದೆ, ಬೆಳಗ್ಗೆ 6-6:30 ತನಕ ಎದ್ದೇಳೋದು ಬೇಡ, ಮಲ್ಕೊಳ್ಳೋಣ. ಮಲ್ಕೊಂಡು ಎಲ್ಲ ಆಯಿತು. ಲೈಟ್ ಹರಿಸ್ತು. ಬಾಗಿಲು ಬೇಡ ಕಿರ್ಪರ್ ಅಂತ ಸೌಂಡ್ ಬರ್ತಿತ್ತು. ಅದೆಲ್ಲ ಆಗೋಯ್ತು. ಎಷ್ಟೋ ಹೊತ್ತಾದ್ಮೇಲೆ ನನಗೆ ಒಂದು ಸ್ವಲ್ಪ ಸಡನ್ನಾಗಿ ಎಚ್ಚರಿಕೆ, ಒಂಥರ ಗಾಬರಿ ಆಗಿದ್ದೆ. ಗೆಜ್ಜೆ ಸೌಂಡು, ಜಿಲ್ ಏನು ಇಲ್ಲಿ ಯಾಕೆ ಬರುತ್ತೆ ಗೆಜ್ಜೆ ಸೌಂಡು? ಫಾರೆಸ್ಟು ಹಕ್ಕಿಗಳ ಸೌಂಡ್ ಏನೋ ಅಂತ ಥರದಲ್ಲಿ ನನಗೆ. ನಾಗರಾಜ್ ಮೂರ್ತಿ ಗೊರಕೆ ಹೊಡಿತಾ ಇದ್ದಾನೆ ಆ ಕಡೆ, ಎಷ್ಟು ಅಲ್ಲಿದ್ದಾನೆ. ನಾನು ಮಲಗಿರೋದು. ಹೆಂಗೆ ಕಣ್ಣು ಮುಚ್ಕೊಂಡು ಇರಲಿ ಅಂತ ಅಂದ್ಬಿಟ್ಟು ಆಮೇಲೆ ನೋಡಿದೆ, ನಗು, ಹೆಂಗಸು ನಗು ಫೀಲ್ ಮಾಡಿದ್ರಿ. ನನಗೆ ಅನ್ನಿಸ್ತಾ ಇದೆ. ಅದು ಇವತ್ತು ಸತ್ಯನೋ ಇಲ್ವೋ ಅದು ನಂಗೆ ಗೊತ್ತಿಲ್ಲ. ಅವತ್ತು ಯಾಕೆ ಹಂಗಾಯ್ತೋ ನಮಗೂ ಗೊತ್ತಿಲ್ಲ. ಏನು ಕನಸೋ ಅವ್ರಿಗೂ ಕೇಳಿಸ್ತಾ ಇಲ್ಲ, ಅದು ಗೊತ್ತಿಲ್ಲ. ನಮ್ಮ ಮಲಗಿದಾನೆ ಅವನು. ಇದ್ರ ಗಲಾಟೆ ಒಳಗೆ ರೀಸಸ್ಗೆ ಹೋಗಂಗೆ ಆಗ್ಬಿಡ್ತು. ನನಗೆ ಭಯ ಬಂದ್ಬಿಡ್ತಲ್ಲ ಅಂತ. ರೀಸಸ್ಗೆ ಹೋಗೋಣ ಅಂತ ಎದ್ದ ತಕ್ಷಣ ಅಲ್ಲಿ ಯಾರೋ ಒಂಥರ ಬಾಗಿಲು ಹಾಕ್ಕೊಂಡು ಹೋದಂಗೆ ಆಗೋಯ್ತು. ಏನೋ ಒಂಥರ ಇದೆಲ್ಲ ಆಯಿತು. ಗಾಬರಿನೇ ಆಗೋಯ್ತು. ಧ್ವನಿನೂ ಇಲ್ಲ. ನಾಗರಾಜ್ ಮೂರ್ತಿ ಅದು ಕಿರ್ಚ್ಕೊಂಡ ತಕ್ಷಣ ಯಾಕೆ ಸರ್ ಅಂತ ಅವ್ನು ಎದ್ದ. ಈಗ ಅವ್ನಿಗೆ ಹೇಳಿ ಗಾಬರಿ ಬಿಡಿಸೋದು ಬೇಡ ಅಂತ ಅಂದ್ಬಿಟ್ಟು, ನೋಡಿ ಯಾಕೋ ಪ್ರಾಬ್ಲಮ್ ಸ್ವಲ್ಪ ಇದು ಏನಾಗ್ತಿದೆ, ರೀಸಸ್ಗೆ ಹೋಗ್ಬೇಕು, ಇಲ್ಲೇನೋ ಚೆನ್ನಾಗಿಲ್ಲ, ನನಗಲ್ಲಿ ಹೋಗಕ್ಕೆ ಭಯ. ಆ ರೂಮ್ಗೆ ಮೇನ್ ಡೋರ್ ತಗೊಂಡು ಆಚೆ ಕಡೆ ರಿಸರ್ಚ್ ಮಾಡ್ಕೊಂಡು ಬಂದು ಮಲ್ಕೊಳ್ಳೋಣ, ಬರ್ತೀಯಾ ಅಂತ. ಹಾಂ ಸರಿ ಅಂತ. ಇಲ್ಲ ಬನ್ನಿ ಸರ್ ಅಂತ, ಹೋಗೋಣ ಅಂತ
ಹೋಗ್ತಿದ್ದ ನನಗೆ ಅದು ಭಯ ಆಯಿತು. ಆಮೇಲೆ ಅಷ್ಟೊತ್ತಿಗೆ ನಾಗರಾಜ ಮೂರ್ತಿ ಏನು ಹೇಳ್ದ, ರಿಸರ್ಚ್ಗೆ ಹೋಗಲಿಲ್ಲ. ನಾನು ಆ ರೂಮ್ಗೆ ಹೋಗೋಕ್ಕೆ ಅವನೇ ಬಂದ, ಬಾಗಿಲ ಹತ್ರ ಬಂದು ನಿಂತ್ಕೊಂಡು ಒಳಗಡೆ ನೀವು ಹೋಗಿ ಸರ್, ನನಗೆ ಭಯ. ಹೋಗ್ಬಿಟ್ಟು ಬಂದು ಮಲ್ಕೊಂಡು ತಿರ್ಗಾ ಇಲ್ಲ ನಿದ್ದೆ ಬರ್ತಾಯಿಲ್ಲ ನನಗೆ. ಅವನು ಮಲ್ಕೊಂಡು ನಿದ್ದೆ ಬರ್ತಿರ್ಬೇಕು, ಕಿರ್ಚ್ಕೊಂಡು ಅಯ್ಯೋ ಅಂತ ಕಿರ್ಚ್ಕೊಂಡು ಅವರಿದ್ದರು. ಯಾಕಪ್ಪ ಏನು ಅಂತ ಸರ್, ಬೇಡ ಇಲ್ಲಿ ಬೇಡ ಹೋಗೋಣ ಬನ್ನಿ ಸರ್. ಏನಾಯ್ತು ಅಂದರೆ ಸರಿ ಇಲ್ಲ ಬನ್ನಿ ಸರ್, ಸರಿ ಇಲ್ಲ ಬನ್ನಿ ಸರ್. ಇಲ್ಲ ಸರ್, ಯಾರೋ ನಿಮಗೆ ಗೊತ್ತಿತ್ತಾ ಅವರಲ್ಲಿ ಡೆತ್ ಆಗಿರೋ ಜಾಗ ಅಂತ? ನಮಗೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಇನ್ನು ಮುಂಚೆ ನಿಮ್ಗೆ ಹೇಳಬಾರ್ದಾಗಿತ್ತು. ಅಲ್ಲಿ ಆಮೇಲೆ ನಾನು ಬನ್ನಿ ಸರ್, ಇಲ್ಲಿ ಯಾರೋ ಹೆಂಗಸರು ಓಡಾಡೋದಂಗೆ ಆಗ್ತಾಯಿದೆ, ಯಾಕೋ ಭಯ ಆಗ್ತಾಯಿದೆ ನನಗೆ ಥರ ಓಪನ್ನಾಗಿ ಹೇಳ್ದ. ನನಗೂ ಅದೇ ಕಣೆ ಆಗಿದ್ದು, ಇದ್ರಲ್ಲಿ ಮೇಲೆ ಹೋಗೋಣ. ಈಗ ನಮಗೆ ಬಾತ್ರೂಮ್ ಕಡೆಗೆ ಹೋಗೋ ಐಡಿಯಾನೇ ಇಲ್ಲ, ಇತ್ತ ಕಡೆ ಬಾಗಿಲು ತಗೊಂಡು ಹೋಗೋಕ್ಕೂ ಭಯ. ನನಗೂ ಹಂಗೆ ಆಯಿತು ಸರ್ ಅಂತ. ಅವನಿಗೆ ಬಿಳಿ ಸೀರೆ ಒಬ್ಬರಿಗೆ ಕಡೆಗೆ ನಡ್ಕೊಂಡು ಹೋದಂಗೆ ಆಯಿತು ನಮ್ಮೊಬ್ಬರು ಮಧ್ಯ. ಅದು ಗಾಬರಿ ಆಗ್ಬಿಡ್ತಾರೆ. ಆಮೇಲೆ ಆಚೆಗೆ ಬರ್ಬೇಕಾದ್ರೆ ಇನ್ನೂ ಭಯ ಹತ್ಕೊಂಡ್ಬಿಡ್ತಾನೆ. ಆಚೆ ಬಾಗಿಲು ತೆಗಿತೀವಿ, ಒಂದು ಬೆಂಕಿ ಹೊಗೆ ಕಲ್ಲಿನ ಕಂಬದ ಹತ್ರ ಹೋಗ್ತಾ ಇದ್ವಿ. ಅರ್ಧದಿಂದ ಇಲ್ಲಿಂದ, ನೆಲದಿಂದಲೂ ಅಲ್ಲ, ಇಲ್ಲಿಂದ ಹಿಂಗೆ ಹೋಗ್ತಾ ಇದ್ವಿ. ಹೋದ್ರು ಗಿಟಾರಿಗೆ ಕಿರ್ಚ್ಕೊಂಡ್ಬಿಟ್ಟೆ. ಕಿರ್ಚ್ಕೊಂಡ್ಮೇಲೆ ಅವ್ನು ಯಾಕೆ ಸರ್ ಅಂತ ಅವನು ಆ ಮುಂಡೆ ಮಗ ಅಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾನೆ. ಈ ಮೇಟಿ ಇವು ರಾತ್ರಿ ಇವ್ರಿಗೆ ಏನು ತೊಂದರೆ ಆಗ್ಬಿಡುತ್ತೋ ಅನ್ನೋ ಕಾರಣಕ್ಕೆ ನಮ್ಮನ್ನು ಕಾಯ್ಕೊಂಡು ಅವ್ನು ಕೂತವನೇ. ಅವ್ನು ಬೀಡಿ ಸೇರ್ತ ಅವನು. ಆ ಬೀಡಿ ಅಷ್ಟೊತ್ತಿನಲ್ಲಿ ಕತ್ಲನಲ್ಲಿ ಹೆಂಗೆ ಹೋಗ್ತಿದೆ ಅಂದ್ರೆ ಹಿಂಗೆ ಗಂಬಳಿ ಓದ್ಕೊಂಡ್ಬಿಟ್ಟವನೆ. ಮುಖಾಗಿ ಕೈನೂ ಕಾಣ್ತಿಲ್ಲ. ಆಮೇಲೆ ರೂಪ ಕಂಡಿದ್ದು ನಮಗೆ. ಅಯ್ಯೋ ಕಿರಿಸ್ಕೊಂಡು ಹೆದರ್ಕೊಂಡು ಅವನು ಎದ್ದುಬಿಟ್ಟ ಗಾಬರಿಲಿ. ಏನೇ ಅದಕ್ಕೆ ಸರ್ ಹೇಳಿದ್ದು ನಾನು, ನಿಮ್ಮ ಗಿಣಿಗೆ ಹೇಳ್ದಂಗೆ ಹೇಳಿದೆ, ನೀವು ಕೇಳಿ ಇಲ್ಲ. ಅವನಿಗೆ ಯಾವತ್ತೂ ಅನುಭವ ಆಗಿಲ್ವಂತೆ. ಅವನು ಒಳಗೆ ಹೋಗಿಲ್ಲ. ಆಫ್ಟರ್ 10 ಗಂಟೆ ಬೀಗ ಹಾಕ್ಬಿಟ್ಟು ಹೊಟ್ಟೋದ್ರೆ ಮುಗಿದೋಯ್ತು. ಅವನು ಇನ್ನೊಂದು ಕಡೆ ಮನೆ ಇದೆ, ಅಲ್ಲಿ ಮಲ್ಕೊಂತಾನೆ, ಅಲ್ಲೇನೂ ಆಗಿಲ್ವಂತ, ಅವನಿಗೇನು ಎಫೆಕ್ಟ್ ಆಗಿಲ್ಲ. ಆಮೇಲೆ ಕಿರ್ಚ್ಕೊಂಡು ಈಚೆ ಬಂದಮೇಲೆ ಹೇಳಕ್ಕೆ ಎಲ್ಲಿ ಸರ್ ಬಿಟ್ರ ನೀವು, ಬೀಗ ತೆಗೀರಿ ಅಂತ ಗಲಾಟೆ ಮಾಡಿದ್ರೆ ನಾನು ತೆಗೆದೆ. ಆದರೂ ನಾನು ಏನಕ್ಕಾನ ಸೇಫ್ಟಿಗಿರಲಿ ಅಂತ ಇಲ್ಲಿ ಬಂದು ಕೂತಿದ್ದೆ ಸರ್. ನಾನು ಅಲ್ಲಿ ತನಕ ಅವ್ನಿಗೇನು ಆಗೋದಿಲ್ವಲ್ಲ, ಕೂತಿದ್ದೀನಿ ಅಂತ ಎಚ್ಚರಿಕೆ ಹಾಕಿಸಿ ಒಂದು ಬೆವತ್ತುಬಿಟ್ಟು ನಿದ್ದೆವು. ಆಮೇಲೆ ರಾತ್ರಿ ಆಚೆ ಕಡೆ ಹೋಗಿ ಆ ಕಾರ್ನಲ್ಲಿ ಮಲ್ಕೊಂಡು ಅವನು ಅಲ್ಲೇ ನಿಲ್ಲಿಸ್ಕೊಂಡು ಒಂದು 50 ರೂಪಾಯಿ ದುಡ್ಡು ಕೊಟ್ಟು ಭಯ ನಮಗೆ. ಬೆಳಿಗ್ಗೆ ಅದು ಕತೆ ಹೇಳಿದ್ದು.